ನಾನ್ ವೆಜ್ ವೆಜ್ ಎರಡೂ ಇದೆ ನಮ್ಮಲ್ಲಿ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಏನಿದು ಚಿಲ್ಲಿ ಚಿಕನ್ ರೆಡಿ ಆಗಿದೆ ಸರ್. ಹೇಳಿ, ಇದು 2,500 ಜನಕ್ಕೆ ಏನೇನು ಐಟಮ್ ಎಲ್ಲ ಮಾಡ್ತಿದ್ದೀರಾ? 3,000 ಜನಕ್ಕೆ ಮಾಮೂಲಿ ಇದು ಪಾಯಸ, ಪೇಣಿ ಪಾಯಸ, ಮಟನ್ ಬಿರಿಯಾನಿ, ಮೊಸರು ಬಜ್ಜಿ, ಮಟನ್ ಬಿರಿಯಾನಿ, ಮೊಸರು ಬಜ್ಜಿ, ಓಕೆ, ಪೆಪ್ಪರ್ ಚಿಕನ್, ರೋಟಿ ಗೊಜ್ಜು, ಇಡ್ಲಿ, ಮಟನ್ ಸಾರು, ಮುದ್ದೆ, ಮೀನ್ ಕಬಾಬು, ಅನ್ನ ರಸ, ಮಾಮೂಲಿ ಈರುಳ್ಳಿ ಸೌತೆಕಾಯಿ, ಒಂದು ಬುರ್ಜಿ. ಓಕೆ, ಇವೆಲ್ಲವನ್ನು ಒಂದು ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದ. ಟೇಸ್ಟ್ ಎಲ್ಲ ಹೆಂಗಿರುತ್ತೆ ಸರ್? ಟೇಸ್ಟ್ ಎಲ್ಲ ಸೂಪರ್ ಆಗಿರ್ತದೆ. ಸೂಪರ್ ಇರ್ತದೆ. ಸೌದೆ ಒಲೆಯಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಮಾಡೋದು ನಾವು ಸೌದೆ ಮಾಡಿದ್ರೆ ಆರೋಗ್ಯನೂ ಚೆನ್ನಾಗಿರ್ತದೆ. ಓಕೆ, ಊಟ ಟೇಸ್ಟ್ ಚೆನ್ನಾಗಿರ್ತದೆ. ಕೆಲಸನೂ ಚೆನ್ನಾಗಿರುತ್ತೆ. ಹೌದು, ಕೆಲಸನೂ ಬೇಗ ಆಗುತ್ತೆ, ಎಲ್ಲ ಬೇಗನೂ ಆಯ್ತದೆ, ಕೆಲಸನೂ ಚೆನ್ನಾಗಿರುತ್ತೆ. ಸ್ನೇಹಿತರೆ ನಮಸ್ಕಾರ. ಸೊ ನಾವಿವತ್ತು ಬಂದಿರುವಂತದ್ದು ಏನು ಒಂದು ಬೆಂಗಳೂರಿನ ಒಂದು ಕಣಿಮಿಣಿಕೆ ಒಂದು ಗ್ರಾಮದಲ್ಲಿ. ಸೊ ಇಲ್ಲಿ 2,500 ಜನಕ್ಕೆ, 2,500ದಿಂದ 3,000 ಜನಕ್ಕೆ ಒಂದು ಬೀಗರೂಟವನ್ನು ಮಾಡ್ತಾ ಇದ್ದಾರೆ. ಅದು ಬಂದು ಇವರು AN ಕ್ಯಾಟರಿಂಗ್ ಇಂದ ಮೇನ್ ಹೆಡ್ ಕುಕ್ ಅಂತ ರಾಜು ಅವ್ರ ಕಡೆಯಿಂದ ಮಾಡ್ತಾ ಇರುವಂತದ್ದು. ಟೇಸ್ಟ್ ಎಲ್ಲ ತುಂಬಾ ಅದ್ಭುತವಾಗಿರ್ತದೆ. ಹಾಗೇನೆ ಒಂದು ನಾಟಿ ಸ್ಟೈಲಲ್ಲಿ ಬಿರಿಯಾನಿನ ಮಾಡ್ತಾ ಇರುವಂಥದ್ದು. ಹಾಗೇನೆ ಮಟನ್ನು ಕೂಡ, ಎಲ್ಲ ಐಟಮ್ನು ಕೂಡ ಒಳ್ಳೆ ನಾಟಿ ಸ್ಟೈಲಲ್ಲಿ ಮಾಡ್ತಾ ಇರುವಂಥದ್ದು. ಸರ್ ಹೇಳಿ ಸರ್, ಇದು AN ಕ್ಯಾಟರಿಂಗ್ ಕಡೆಯಿಂದ ಎಷ್ಟು ಸಾವಿರ ಜನಕ್ಕೆ ಬೇಕಾದ್ರೆ ಅಡುಗೆ ಮಾಡ್ತೀರಾ? ಯಾವ ತರ ಸರ್? 50,000 ಜನಕ್ಕೆ ಬೇಕಾದ್ರೆ ಅಡುಗೆ ಮಾಡ್ತೀರಾ ನೀವು? ಓಕೆ, ಎಲ್ಲ ನಾನ್ ವೆಜ್ ವೆಜ್ ಎಲ್ಲ ಮಾಡ್ತೀರಾ? ಓಕೆ, ಸೂಪರ್. ಎಲ್ಲ ಇವೆಂಟ್ಸ್ಗೂ ಮಾಡ್ತೀರಾ? ಓಕೆ ನೋಡಿ ಸ್ನೇಹಿತರೆ, ಎಲ್ಲ ಇವೆಂಟ್ಸ್ಗಳು ಬೇಕು ಅಂತಂದ್ರೆ ನೀವು ಇವ್ರು ಬೇಕು ಅಂದ್ರೆ AN ಕ್ಯಾಟರಿಂಗ್ ನ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಬಹುದು. ಈಗ ಎಲ್ಲ ಐಟಮ್ ಯಾವ ತರ ಮಾಡ್ತಾರೆ ಎಲ್ಲ ತಿಳಿಸ್ಕೊಡ್ತೀನಿ ನೋಡಿ. ಎಲ್ಲ ಐಟಮ್ ಎಲ್ಲ ಐಟಮ್ ಸೌದೆ ಒಲೆ ಮಾಡ್ತಾರಂತದ್ದು ಬರ್ಬೋದು ನೀವು. ಇದೊಂದು ಬಿಸಿನೀರನ್ನ ಇಟ್ಕೊಂಡಿದ್ದಾರೆ. ಹಾಗೇನೆ ಇಲ್ಲಿ ಬಿರಿಯಾನಿ, ನಾಟಿ ಸ್ಟೈಲ್ ಬಿರಿಯಾನಿ ಬೇಯ್ತಾ ಇದೆ ಈಗ ನೋಡಿ. ಬೇಯ್ತಾ ಇರುವಂತದ್ದು ಇದೊಂದು ಕಡೆ ಬೇಯ್ತಾ ಇರುವಂತದ್ದು. ಹಾಗೇನೆ ಇದೊಂದು ಮಟನ್ ಬೇಯ್ತಾ ಇರುವಂತದ್ದು. ಇಲ್ಲೊಂದು ಮಟನ್, ಎರಡು ಕಡೆ, ಇಲ್ಲೊಂದು ಕಡೆ. ಏನೇನೆಲ್ಲ ಈಗ ಮಾಡ್ತಾ ಇದೀರಾ? ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಇವಾಗ 2 ಮಟನ್ ಬಿರಿಯಾನಿ ಮಾಡ್ತಾ ಇದೀವಿ. 2 ಮಟನ್ ಬಿರಿಯಾನಿ, ಓಕೆ, ಮತ್ತೆ 2 ಮಟನ್ ಸಾಂಬಾರು. 2 ಮಟನ್ ಸಾಂಬಾರು, ಹೌದು. ಓಕೆ, ಮಟನ್ ಬಿರಿಯಾನಿ ಯಾವ್ದ್ರಲ್ಲಿ ಮಾಡ್ತಾ ಇದೀವಿ? ಇದ್ರಲ್ಲಿ ಮತ್ತೆ ಮಟನ್ ಬಿರಿಯಾನಿ ಮಾಡ್ತಾ ಇದೀವಿ. ಇದ್ರಲ್ಲಿ ಮಟನ್ ಬಿರಿಯಾನಿ, ಇದು 2 ಮಟನ್ ಬಿರಿಯಾನಿ. ಓಕೆ, ಅದು ಮಟನ್ ಸಾಂಬಾರು, ಇದು ಮಟನ್ ಸಾಂಬಾರ್ಗೆ. ಹೌದು. ಇದು ಎಷ್ಟು ಕೆಜಿ ಚಿಕನ್ ಮಟನ್ ಹಾಕಿದೀವಿ ಅಂದ್ರೆ ಒಂದು 50 ಕೆಜಿ ಮಟನ್ ಹಾಕಿದೀವಿ. 50 ಕೆಜಿ ಮಟನ್ ಹಾಕಿದೀವಿ. 30 ಕೆಜಿ ಅಕ್ಕಿ ಹಾಕ್ಬೇಕು. ಓಕೆ, ಇದಕ್ಕೂ ಅಷ್ಟೇ 50 ಕೆಜಿ ಮಟನ್ ಹಾಕಿದೀವಿ. 30 ಕೆಜಿ ಮಟನ್ ಹಾಕ್ಬೇಕು. 30 ಕೆಜಿ ರೈಸು. ಇದಕ್ಕೆ ಇನ್ನು ಮಸಾಲೆ ಕೊಟ್ಟಿಲ್ಲ, ಮಟನ್ ಹಾಕಿದೀವಿ. ಒಂದು 70 ಕೆಜಿ ಮಟನ್ ಹಾಕಿದೀವಿ ಇದಕ್ಕೆ. ಹೇಳಿ ಸರ್, ಇದೇನ್ ಹಾಕ್ತಾ ಇರೋದು? ಕೊತ್ತಂಬರಿ ಸೊಪ್ಪು. ಓಕೆ, ಏನ್ ಮಾಡೋಕೆ ಇದು ಮಾಡ್ತಾ ಇರೋದು? ಮಟನ್ ಸಾಂಬಾರ್ಗೆ. ಟೋಟಲ್ ಎಷ್ಟು ಕೆಜಿ ಮಟನ್ ಟೋಟಲ್ ಮಾಡೋದು? ಟೋಟಲ್ 400 ಕೆಜಿ. 400 ಕೆಜಿ ಮಟನ್, 100 ಕೆಜಿ ಬಿರಿಯಾನಿಗೆ. 100 ಕೆಜಿ ಬಿರಿಯಾನಿಗೆ. ಆಮೇಲೆ 150 ಕೆಜಿ ಫಿಶ್. 150 ಕೆಜಿ ಫಿಶ್. 200 ಕೆಜಿ ಫಿಶ್. ಇದು ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಅಷ್ಟೇ, ಹಿಂಗೆ ಹೇಳೋದಷ್ಟೇ. ಪುಡಿ ಹಾಕ್ತಾ ಇದೀವಿ, ಅಷ್ಟು ಪುಡಿ. ಇದಾದ ನಂತರ ಎಷ್ಟು ಅವರು ಈ ತರ ಇದಾಗ್ಬೇಕು ಸರ್? ಇದು ಫ್ರೈ ಮಾಡ್ಬೇಕು ಎಷ್ಟು? ಇದು ಇಲ್ಲಾಂದ್ರೆ ಒಂದು ಕಾಲು ಅವರು ಮಾಡ್ಬೇಕು ಮಟನ್ ಸಾಂಬಾರು. ಓಕೆ, ಮಟನ್ ಸಾಂಬಾರ್ಗೆ. ಹೌದು, AN ಕ್ಯಾಟರಿಂಗ್ ಇಂದ ಮಾಡ್ತಾ ಇರೋದು. ಓಕೆ ಓಕೆ, ಇದು 2,500 ಜನಕ್ಕೆ ಮಾಡ್ತಾ ಇರೋದು. 2,500 ಜನಕ್ಕೆ ಮಟನ್ ಸಾಂಬಾರ್ ಅಡುಗೆ ಮಾಡ್ತಾರೆ. ಮಟನ್ ಸಾಂಬಾರು, ಬಿರಿಯಾನಿ, ಚಿಕನ್ ಚಿಲ್ಲಿ, ಪೆಪ್ಪರ್ ಚಿಕನ್, ಫಿಶ್ ಕಬಾಬು, ಅಸ್ಸಾಮು, ವೈಟ್ ರೈಸು, ಮುದ್ದೆ ಎಲ್ಲ ಇರುತ್ತೆ. ಓಕೆ, ಇದು ಎಲ್ಲಾನು ಸೌದೆ ಒಲೆಯಲ್ಲೇ ಮಾಡ್ತಾರೆ. ಸೌದೆ ಒಲೆನೇ, ಪ್ರತಿಯೊಂದು ಸೌದೆ ಒಲೆಯಲ್ಲಿ ಮಾಡ್ತಾ ಇರೋದು. ಏನ್ ಸರ್ ಸೌದೆ ಒಲೆಯಲ್ಲಿ ಮಾಡ್ತಾರ ಉದ್ದೇಶ? ಸೌದೆ ಒಲೆಯಲ್ಲಿ ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹೌದು, ಮತ್ತೆ ಜನಗಳಿಗೆಲ್ಲ ಉಪ್ಪು ಚೆನ್ನಾಗಿರುತ್ತೆ. ಓಕೆ ಓಕೆ, ಟೇಸ್ಟ್ ಮತ್ತೆ ಜನಗಳೆಲ್ಲ ಎಂಕರೇಜ್ ಮಾಡ್ತಾರೆ. ಮಟನ್ ಎಲ್ಲ ತುಂಬಾ ಚೆನ್ನಾಗಿ ಬೇಯಿಸಿ ಚೆನ್ನಾಗಿರುತ್ತೆ. ಓಕೆ, ಸ್ವಲ್ಪ ಉಪ್ಪು ಹಾಕ್ತಾ ಇದೀವಿ. ಓಕೆ, ಇದು ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಂತೆ ಉಪ್ಪು. ಅಂದಾಜು ಒಂದಿಷ್ಟು ಅಂದಾಜು 1.5 ಕೆಜಿ ಹಾಕ್ಬೇಕು. 1.5 ಕೆಜಿ ಖಾರದ ಪುಡಿ, ಚಿಲ್ಲಿ ಪೌಡರ್. ಮಸಾಲೆ ಫ್ರೈಗೆ ಸ್ವಲ್ಪ ನೀರ್ ಹಾಕ್ತಾ ಇದೀವಿ ಇವಾಗ. ಮಸಾಲೆ ಫ್ರೈ ಆಗಿದೆ, ನೀರ್ ಹಾಕಿದ್ಮೇಲೆ ಮಟನ್ ಹಾಕ್ತಿವಿ. ಮಟನ್ ಹಾಕ್ತೀರಾ? ಮಟನ್ ಹಾಕ್ತಿಕ್ಕೆ ಇನ್ನೊಂದು 1 ಅವರ್, 1 ಅವರ್ ಬಿಟ್ಕೊಂಡು ಮಸಾಲೆ ಹಾಕಿ, ಚಿಕನ್ ಮಸಾಲ, ಮಟನ್ ಮಸಾಲ, ಗರಂ ಮಸಾಲೆ ಹಾಕಿ, ಮಸಾಲೆ ಹಾಕಿರೋದು ಮತ್ತೆ ಗೋಡಂಬಿ, ಮತ್ತೆ ಗಸಗಸೆ, ಕೊಬ್ಬರಿ ಎಲ್ಲ ರುಬ್ಬಿರೋದು,
ಮತ್ತೆ ಯಾಲಕ್ಕಿಕಾಯಿ, ಚಕ್ಕೆ, ಲವಂಗ ಹಾಕಿ ಮಿಕ್ಸ್ ಆಗಿರೋದು ಬಾರಿಸ್ತೀವಿ. ಈರುಳ್ಳಿ ಹಾಕಿ, ಟೊಮೊಟೊ, ಪುದೀನ ಎಲ್ಲ ಈರುಳ್ಳಿ ಎಣ್ಣೆ ಫ್ರೈ ಮಾಡಿ ಮಸಾಲೆ ಬಾರಿಸಿ ಗ್ರೈಂಡರ್ಗೆ ಹಾಕಿ ಗ್ರೈಂಡರ್ ರುಬ್ಬಿ ಮತ್ತೆ ಆದೇ ಹಿಟ್ಟಿಗೆ ಮಸಾಲೆನ ಹಾಕ್ತಿವಿ. ಮಟನ್ ಆದಕ್ಕೆ ಅದು ಬಿಟ್ಟು 1/2 ಅವರ್ ಮಟನ್ ಹಾಕಿದೀವಿ. ಓಕೆ. ಮತ್ತೆ ಇದ್ಕೊಂಡು 105 kg ಹಾಕ್ಬೇಕು. ಇವಾಗ ಒಂದು ನಿಮಿಷ ಬಿಟ್ಕೊಂಡು ಕುದ್ದಾದ್ಮೇಲೆ ಮಟನ್ ಹಾಕ್ಬೇಕು. ಓಕೆ. 2 ಕಡೆ ಮಟನ್ ಸಾಂಬಾರು, ಮಟನ್ ಸಾಂಬಾರ್ ಇದೆ. ಓಕೆ. ಅದು 2 ಮತ್ತೆ ಬಿರಿಯಾನಿ, 2 ಬಿರಿಯಾನಿ ಬಿಸಿನೀರ್ ಮಾಡ್ತಾ ಇದೆ. ಓಕೆ. ಬಿರಿಯಾನಿ ಬೇಕಾದ್ರೆ ಮಟನ್ ಬೇಕಾದ್ರೆ ಎತ್ಕೊತೀವಿ. ಓಕೆ ಮಾಡ್ಕೋ. ಹೇಳಿ ಸರ್. ಇವಾಗ ಮಟನ್ ಹಾಕ್ತಾ ಇದೀವಿ. ಓಕೆ. ಇನ್ನೂ ಹಾಕ್ಬೇಕು. ಇನ್ನೊಂದು ಇದ್ರಲ್ಲಿ ಇನ್ನೂ 2 ಡಬ್ಬ ಹಾಕ್ಬೇಕು. ಸಾಕು. ಹೇಳಿ ಸರ್, ಏನಿದು? ಚಿಕನ್ ಮಸಾಲ, ಮಟನ್ ಮಸಾಲ, ಧನಿಯಾ ಪುಡಿ ಎಲ್ಲ ಇವಾಗ ಹಾಕ್ತೀವಿ. ಧನಿಯಾ ಪುಡಿ ಹಾಕ್ತೀರಾ? ಎಲ್ಲ ಓನ್ ಮಸಾಲ ನೀವೇ ಮಾಡ್ಕೊಂಡಿರೋದು? ಇದು ಬಂದು ಆಚಿಯವ್ರದ್ದು ಚಿಕನ್ ಮಸಾಲ ಮತ್ತೆ ಮಟನ್ ಮಸಾಲ. ಓಕೆ. ಧನಿಯಾ ಪುಡಿ ಮಾತ್ರ ನೀವೇ ಮಾಡ್ಕೊಂಡಿರೋದು? ಮಸಾಲೆ ಧನಿಯಾ ಪುಡಿ ಎಲ್ಲ ನೀವೇ ಮಾಡ್ಕೊಳ್ಳೋದು. ಏನೇನೆಲ್ಲ ಹಾಕೊಂಡು ಮಾಡ್ಕೊಂಡಿರ್ತೀರ ಅದಕ್ಕೆ? ಧನಿಯಾ, ಅರಿಶಿನ, ಚಕ್ಕೆ, ಲವಂಗ ಎಲ್ಲ ಹಾಕಿ ಧನಿಯಾ ಪುಡಿ ಬೇಯಿಸಿ ಹುರಿದ್ಬಿಟ್ಟು ಒಡ್ಸ್ಕೊಬತ್ತೀವಿ. ಹುರಿದ್ಬಿಟ್ಟು ಪೌಡರ್ ಮಾಡ್ಕೊಂಡಿರ್ತೀರಾ? ಧನಿಯಾ ಪುಡಿ ಮಿನಿಮಮ್ 3 kg ಆಗೋಷ್ಟು ಹಾಕ್ತೀವಿ. ಏನೋ ಒಂದು ಅವರೇ ಮಾಡ್ಕೊಂಡಿರುವಂಥ ಓನ್ ಮಸಾಲ ಹಾಕ್ತಾ ಇರುವಂಥದ್ದು ಧನಿಯಾ ಪುಡಿ. ಸೊ ಇದು ಬಂದು 3 kg ಅಷ್ಟು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನಿದು? ಮಸಾಲೆ ಸರ್. ಮಸಾಲೆ. ಚಕ್ಕೆ, ಲವಂಗ, ಗಸಗಸೆ, ಕಡಲೆ ಓಕೆ. ಎಲ್ಲ ಹಾಕೊಂಡು ರುಬ್ಕೊಂಡಿರೋದು, ರುಬ್ಬಿ ಹಾಕ್ತಾ ಇರೋದು. ಮಟನ್ ಎಲ್ಲ ಎಷ್ಟು ಅವರ್ ಬೆಂದಾದ್ಮೇಲೆ ಇದು ಹಾಕ್ಬೇಕು ಕಾಯಿ ಮಸಾಲ? ಮಿನಿಮಮ್ 1 ಅವರ್ ಸರ್. 1 ಅವರ್ ಬೇಯಬೇಕು. ಈಗ ಮೊದಲಿಗೆ ಹಾಕಿದ್ರೆ ಇದು ಮಟನ್ ಏನು ಬೇಯಲ್ಲ ಅಷ್ಟು. ಓಕೆ, ಸೂಪರ್. ನೋಡಿ ಅದು ರೆಡಿ ಇದೆ. ಅದು ರೆಡಿ ಇದೆ. ಏನು ಬಡ್ಸಕ್ಕೆ ರೆಡಿ ಆಗಿರುವಂಥದ್ದು. ಏನು ಒಳ್ಳೆ ಸೌದೆ ಒಲೆ ಮಾಡ್ತಾ ಇರೋದ್ರಿಂದ ಒಳ್ಳೆ ಚೆನ್ನಾಗಿ ಕುದೀತಾ ಇದೆ, ಮಳ್ತಾ ಇರುವಂಥದ್ದು. ಕಂಪ್ಲೀಟ್ ಆಗಿದೆ ಸರ್ ಇದು? ಕಂಪ್ಲೀಟು. ನೋಡಿ ಸ್ನೇಹಿತರೆ, 2 ಕಡೆ ಮಾಡ್ತಾ ಇದ್ದಾರೆ. ಟೋಟಲ್ ಆಗಿ 3 ಕಡೆ ಮಾಡುವಂಥದ್ದು. ಚೂರು ಕಡಲೆ ಎಲ್ಲಾ ಪಾತ್ರೆಲ್ಲೂ 200 kg ಮಾಡ್ತಾ ಇದ್ದೀರಾ ಸರ್ ಇದು? ಇಲ್ಲ ಸರ್, 150 ಟೋಟಲ್ 450 kg ಮಟನ್. ಬಿರಿಯಾನಿಗೆ 115. ಅದು ಬೇರೆ? ಅದು ಬೇರೆ. ಓಕೆ. ಬಿರಿಯಾನಿಗೆ 115, ಇದಕ್ಕೆ 450. ಟೋಟಲ್ 3 ಪಾತ್ರೆ ಮಾಡ್ತಾ ಇದ್ದಾರೆ. ಇದು ಬಂದು ಒಂದು ಕಡೆ ಮಾಡ್ತಾ ಇರೋದು 150. ಹಾಗೇನೆ ಇದು ಬಂದು ಇನ್ನೊಂದು ಕಡೆ ಮಾಡ್ತಾ ಇರುವಂಥದ್ದು. ಸೊ ಏನು ಒಂದೇ ಪಾತ್ರೆಯಲ್ಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು 3 ಕಡೆ ಮಾಡ್ತಾ ಇರುವಂಥದ್ದು. ಈಗ ಮಟನ್ ಹಾಕ್ತಾ ಇದ್ದಾರೆ. ಏನೋ ಒಂದು ಒಳ್ಳೆ ನಾಟಿ ಮಟನ್ ಹಾಕ್ತಾ ಇರುವಂಥದ್ದು. ಮಟನ್ ಸಾಂಬಾರ್ಗೆ ತುಂಬ ಚೆನ್ನಾಗಿರ್ತದೆ. ಇದು ಆಲ್ರೆಡಿ ಆಗಿದೆ. ಏನೊಂದು ಜನಗಳಿಗೆ ಬಡಿಸ್ಲಿಕ್ಕೆ ರೆಡಿ ಆಗಿರುವಂಥದ್ದು. ಸರ್, ಇದು ಕಣ್ಮಿಣಿಕೆ ಗ್ರಾಮ. ಇವ್ ನಮ್ಮ ಕುಂಬಳಗೌಡ ರಾಜಣ್ಣ ಅಂತ. ಓಕೆ. ಒಂಥರ ಬಹಳ ತುಂಬಾ ಕಾರ್ಯಕ್ರಮ ಮಾಡ್ತಾರೆ. ಎಲ್ಲ ದೊಡ್ಡ ಕಾರ್ಯಕ್ರಮ ಮಾಡೋರು ನಮ್ಮ ಕ್ರೈಸ್ಟ್ ಕಾಲೇಜಲ್ಲಿ. ನೋಡಿ ಸ್ನೇಹಿತರೆ, ಇದೊಂದು SLV ಟೆಂಟ್ ಹೌಸ್ ಕಡೆಯಿಂದ ಮಾಡ್ತಾ ಇರುವಂತದ್ದು. ಟೆಂಟ್ ಹೌಸ್ ಅಂತ. ಓಕೆ. ಏನ್ ಹೇಳಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಂಟಿ ವರ್ಲ್ಡ್ ಅಲ್ಲಿ ಹೆಸರಾದಂತ ಕ್ರೈಸ್ಟ್ ಕಾಲೇಜಲ್ಲಿ ಈ ಕಾರ್ಯಕ್ರಮಕ್ಕೆ ಯಾವುದೇ ಒಂದು ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಇವ್ರು ಮಾಡ್ತಾರೆ. ಓಕೆ. ಬಿರಿಯಾನಿಗೆ ಬೈತಾ ಇರೋದಲ್ಲ ಸರ್ ಇದು? ಬಿರಿಯಾನಿಗೆ 50 kg ಮಟನ್ ಹಾಕಿದೆ. ಇದಕ್ಕೆ 50 ರಿಂದ 50 kg ಅಕ್ಕಿ ಹಾಕ್ತೀರಾ? 30 kg ಅಕ್ಕಿ ಹಾಕ್ತೀರಾ? ನೀರು ಎಷ್ಟು ಹಾಕಬೇಕು ಸರ್ ಇದಕ್ಕೆ? 1 ಬಗ್. ಜೀರಾ ರೈಸು. ತುಪ್ಪ ಹಾಕ್ತಾ ಇದ್ದೀರಾ ಈಗ? ಆ್ಯಕ್ಚುಲಿ ಮಟನ್ ಬೇಯಬೇಕಾದ್ರೂ ಕೂಡ ಇವರು ತುಪ್ಪ ಹಾಕ್ತಾ ಇರುವಂಥದ್ದು. ಆ ಸ್ಮೆಲ್ಲು, ಆ ಫ್ಲೇವರ್ಗೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಈಗಲೂ ಹಾಕ್ತಾರೆ, ಮತ್ತು ಕೊನೆಯದಾಗಿ ಕೂಡ ಒಂದು ಟಚ್ಚಲ್ಲಿ, ಫೈನಲ್ ಟಚ್ಚಲ್ಲೂ ಕೂಡ ತುಪ್ಪ ಹಾಕ್ತಾರೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಏನು ಕ್ಯಾಟ್ರಿಂಗ್ ಕಡೆಯಿಂದ ಮಾಡ್ತಾ ಇರುವಂಥದ್ದು, ಬನ್ನಿ ಯಾವ ಥರ ಮಾಡ್ತಾರೆ ಅಂತ ನೋಡೋಣ. ಪುದೀನ, ಪಾಲಕು, ಮತ್ತೆ ಸಬ್ಬಕ್ಕಿ ಸೊಪ್ಪು, ರುಬ್ಬು ಎಲ್ಲಾನು ಟೋಟಲ್ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಟೇಸ್ಟ್ ಕಲರ್ ಹಾಕಲ್ಲ, ನ್ಯಾಚುರಲ್ ಆಗಿ ನಾಟಿ ಸ್ಟೈಲ್ ಅಲ್ಲಿ ಮಾಡ್ತಾ ಇದೀವಿ. ನಾಟಿ ಸ್ಟೈಲು ಒಳ್ಳೆ ಬಿರಿಯಾನಿ ತಿಂತಾ ಇರೋ ಒಳ್ಳೆ ಸೂಪರ್ ಆಗಿರ್ಬೇಕು. ಒನ್ ಮೋರ್ ಅನ್ಬೇಕು ಆ ತರ.
ಓಕೆ, ನಾಟಿ ಸ್ಟೈಲ್ ಅಲ್ಲಿ ಈಗ ಏನೋ ಒಂದು ಗ್ರೀನ್ ಕಲರ್ ಇದೇ ತರ ಗ್ರೀನ್ ಕಲರ್ ಮಾತ್ರ ನಾವು ಕಲರ್ ಯೂಸ್ ಮಾಡಲ್ಲ. ಕಲರ್ ಯೂಸ್ ಮಾಡಲ್ಲ, ಸೊಪ್ಪಲ್ಲೇ ಬರ್ಸೋದು. ಸೊಪ್ಪಲ್ಲೇ ಕಲರ್ ಬರ್ಬೇಕು. ಸೊಪ್ಪಲ್ಲೇ ಕಲರ್ ಬರ್ಸೋದು. ಹೌದು. ಓಕೆ, ಸೂಪರ್. ಆಮೇಲೆ ಫ್ಲೇವರ್ ಕೂಡ ಇದು ಸೂಪರ್ ಬರ್ತಾ ಇದೆ. ಮಟನ್ ತುಂಬಾ ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಪೀಸು ಕೂಡ ಒಳ್ಳೆ ನಲ್ಲಿ ಮೂಳೆ ದಪ್ಪ ದಪ್ಪ ಹೊಡೆದಿದ್ದಾರೆ. ಜೀರಾ ರೈಸ್. ಹೌದು. ಓಕೆ, ಅದು ಎಷ್ಟು ನಿಮಿಷ? ಓಕೆ, ಎಷ್ಟು ನಿಮಿಷ ಬಂದು ಇದು ಉನಿ ಹಾಕೊಂಡಿದ್ರಿ? ಇದು 1 hour ಉನಿ ಹಾಕೊಂಡಿದೀವಿ ಅಕ್ಕಿ. 1 hour. ಓಕೆ, ಏನ್ ಸರ್ ಅದು ಉದ್ದೇಶ ಉನಿ ಹಾಕೋದು? ಉನಿಯಾಗೂ ಸ್ಮೂತ್ ಬರುತ್ತೆ ಅನ್ನ. ಅನ್ನ ಸ್ಮೂತ್ ಬರುತ್ತೆ, ಆದ್ಮೇಲೆ ತಿನ್ನಕ್ಕೆ ಟೇಸ್ಟ್ ಆಗಿರುತ್ತೆ. ಓಕೆ, ಏನೋ ಒಂದು ಅನ್ನ ಕೂಡ ಒಡೆಯಲ್ಲ ಜಾಸ್ತಿ, ಅಕ್ಕಿ ಕೂಡ ಒಡೆಯಲ್ಲ, ಅಕ್ಕಿ ಒಡೆಯಲ್ಲ. ಚೆನ್ನಾಗಿರುತ್ತೆ ಬ್ರ್ಯಾಂಡ್. ಏನ್ ಒಳ್ಳೆ ಚರ್ಬಿ ಮಾಂಸ ಹಾಕಿ ಒಳ್ಳೆ ಬಿರಿಯಾನಿ ಮಾಡ್ತಾ ಇದ್ರೆ ಸೂಪರ್ ಆಗಿರ್ತದಲ್ವಾ? ಹೌದು, ಟೇಸ್ಟ್ ಕೂಡ ಚರ್ಬಿ ಇದ್ರೆ ಚೆನ್ನಾಗಿರುತ್ತೆ. ಓಕೆ, ಹಾಕಿಲ್ಲ ರಮೇಶ್ ಹಾಕು. ನೋಡಿ ಸ್ನೇಹಿತರೆ, ಸೌದೆ ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಹೊಗೆ ಇದೆ. ಸೊ ಹಾಗಾಗಿ ಒಂದು ಹತ್ರಕ್ಕೆ ಹೋಗಕ್ಕಾಗ್ತಾ ಇಲ್ಲ. ಈಗ ಬಿರಿಯಾನಿ ಎಲ್ಲ ರೆಡಿ ಆಗಿದೆ ನೋಡಿ. ನ್ಯಾಚುರಲ್ ಕಲರ್ ಯಾವ ತರ ಬಂದಿದೆ ಅಂತ. ಲಾಸ್ಟ್ ಫೈನಲ್ ಟಚ್ ಕೊಡ್ತಾ ಇದ್ದಾರೆ. ಈಗ ಏನೋ ಒಂದು ಮೆಂತ್ಯ ಇದು ಪೌಡರ್ ಇರ್ಬೋದು, ಅದನ್ನ ಹಾಕಿ ಫೈನಲ್ ಟಚ್ ಕೊಡ್ತಾ ಇದ್ದಾರೆ. ನಂದಿನಿ ತುಪ್ಪ ಏನ್ ಬೇಕೋ ಅದನ್ನ ಹಾಕಿದ್ದಾರೆ. ಹಾಗೇನೆ ಒಂದು ಬಾಳೆ ಎಲೆನ ಹಾಕಿ ಈಗ ದಮ್ ಕಟ್ತಾ ಇರುವಂತದ್ದು ಫೈನಲ್ ಇದು ನೋಡಿ. ಈಗ ಒಂದು ತುಪ್ಪವನ್ನು ಹಾಕ್ತಾ ಇದ್ದಾರೆ, ಒಳ್ಳೆ ಟೇಸ್ಟ್ ಕೊಡ್ತದೆ ತುಪ್ಪ ಹಾಕೋದ್ರಿಂದ. ಸರ್, ಇದಾದ್ಮೇಲೆ ಎಷ್ಟು ನಿಮಿಷ ಇದ್ದಿರ್ಬೇಕು ದಮ್ಮಲ್ಲಿ? 15 ನಿಮಿಷ ದಮ್ಮಲ್ಲಿ ಇರ್ಬೇಕು ಅಂತ ಹೇಳ್ತಾ ಇದಾರೆ. ಅವಾಗ ಮಾತ್ರನೇ ಏನು ಒಂದು ಸಣ್ಣ ರೈಸ್ ಇರ್ಬೋದು, ಒಳ್ಳೆ ತುಂಬಾ ಅರಳಿ ತುಂಬಾ ಚೆನ್ನಾಗಿ ಬರುವಂತದ್ದು ನೋಡಿ. ಈಗ ಬಾಳೆ ಎಲೆ ಹಾಕೋದ್ರಿಂದ ಒಳ್ಳೆ ದಮ್ ಕಟ್ತಾ ಇರುವಂತದ್ದು. ಈಗ ಲಾಸ್ಟ್ ಅಲ್ಲಿ ಯಾವ ತರ ಒಂದು ದಮ್ ಹೊಡಿತಾರೆ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಏನು ಈಗ ದಮ್ ಕಟ್ಟಿ ಹಾಕಿದೆ. ಸೊ ಏನೋ ಒಂದು ಈಗ ದೊಡ್ಡದು ದಿಂಡುಗಳನ್ನ ಇಟ್ಟು ಒಂದು 15 ನಿಮಿಷ ಒಂದು ದಮ್ ಕಟ್ಟಿರುವಂತದ್ದು. ಅದ್ರ ನಂತರ ಒಂದು ಏನು ಕಲ್ಲಿದ್ದು ಏನು ಕೆಂಡ ಕಾದಿರುತ್ತೆ ಅದನ್ನ ಹಾಕಿದ್ದಾರೆ. ಸರ್, ಇವರು ಹನುಮಂತೇಗೌಡರು ಅಂತ. ಓಕೆ, ನರಸಪ್ಪನವರು 2ನೇ ಮಗ. ಇಲ್ಲಿನ ವ್ಯವಸಾಯವರು ಬಹಳ ವ್ಯವಸಾಯ ಮಾಡ್ತಿದ್ದವ್ರು ಇವರು. ಹೌದು, ವ್ಯವಸಾಯದಲ್ಲಿ ತುಂಬಾ ಎಕ್ಸ್ಪೋರ್ಟ್. ಈಗ ಆರಾಮ್ ನಮ್ಗೆ ನಮ್ಮ ಅಣ್ಣವರು ನಾವು ಚಿಕ್ಕಮ್ಮ ಅವ್ರಿಗೆ ಬಹಳ ಅಭಿಮಾನಿ ಇವರು. ಅದಕ್ಕೋಸ್ಕರ ಇಲ್ಲಿನ ಈ ಸ್ಥಳಿ ಈ ಜಾಗದ ಓನರ್ ಇವರು. ಬೇಗನೆ ಬಂದು ಎಲ್ಲ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ, ಕಾರ್ಯಕ್ರಮನ ಮಾಡ್ತಾವ್ರೆ. ಈ ಕಾರ್ಯಕ್ರಮಕ್ಕೆ ಬಹಳ ತುಂಬಾ ಅದ್ಭುತವಾಗಿ ಆಗಮಿಸಿದ್ದಾರೆ. ಓಕೆ, ಸೂಪರ್ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲಿ ಬಂದು ಸ್ನೇಹಿತರೆ, ಏನು ಬಿರಿಯಾನಿ ರೆಡಿ ಆಗಿರುವಂತದ್ನ ಏನು ಬಡಿಸ್ಲಿಕ್ಕೆ ಜನಗಳಿಗೆ ತಗೊಂಡು ಹೋಗ್ತಾ ಇರುವಂತದ್ದು. ಸೊ ನೋಡಿ, ಈಗ ಒಂದು 4 ರಿಂದ 5 ಜನ ಯಾವ ತರ ಒಂದು ಇರ್ತಾ ಇದ್ದಾರೆ ಅಂತ. ಇದಾದ ನಂತರ ಎಲ್ಲ ಐಟಮ್ ಏನೇನು ಆಗ್ತಾ ಇರುತ್ತೆ ಅದನ್ನ ಇಟ್ಕೊಳ್ತಾರೆ. ನಂತರ ಏನು ಒಂದು ಈಗ ದಮ್ ಹೊಡಿಯುವಂಥದ್ದು. ಸೊ ಏನು ಬಿರಿಯಾನಿಗೆ ಈ ಥರ ದಮ್ ಹೊಡಿತಾ ಇದ್ರೆ ಒಳ್ಳೆ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸರ್, ಹೆಂಗಿದೆ ಟೇಸ್ಟ್? ಮಟನ್ ಬಿರಿಯಾನಿ ಸೂಪರ್. ಓಕೆ, ಎಲ್ಲ ರೆಡಿ ಆಗಿದೆ. ಈಗ ನೆಕ್ಸ್ಟ್ ಈಗ ಜನಗಳಿಗೆ ಸರ್ವ್ ಮಾಡೋಕ್ಕೆ ರೆಡಿ ಆಗಿರುವಂತದ್ದು. ಚೆನ್ನಾಗಿ ಬಂದೈತೆ. ಹೇಳಿ ಸರ್, ಇದು ನಾನ್ ವೆಜ್ ಊಟ ಎಷ್ಟು ಸಾವಿರ ಜನಕ್ಕೆ ಮಾಡಿರೋದು, ಯಾವ ತರ ಮಾಡ್ತಿದ್ದಾರೆ ಎಲ್ಲ ತಿಳಿಸ್ಕೊಡಿ ಸರ್. ನಮ್ಮ ಕಣ್ಮಣಿಕೆ ಜಯರಾಮಣ್ಣನ ಮಗಂದು ಮದುವೆದು ಮರುಳಿ ಇದು. ಓಕೆ, ಇದು ಸುಮಾರು ಒಂದು 3,000 3,500 ಜನಕ್ಕೆ ಮಾಡಿಸಿದ್ದಾರೆ. ಎಲ್ಲ ಫಸ್ಟ್ ಕ್ಲಾಸ್ ಚೆನ್ನಾಗಿ ಮಾಡಿಸಿದ್ದಾರೆ. ಅಲ್ಲೇ 10:30 ರೆಡಿ ಇದ್ದಾರೆ. ರೆಡಿ ಇದೆ ಐಟಮ್ ಎಲ್ಲ ರೆಡಿ ಇದೆ. 11:30 ಅವ್ರು ಊಟ ಕೊಡಕ್ಕೆ ರೆಡಿ ಮಾಡ್ತಿದ್ದೀವಿ. ಓಕೆ, ಎಲ್ಲ ಬಹಳ ನಮ್ಮ ಭಟ್ರುಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಓಕೆ ಸರ್. ಇನ್ನೇನು 11 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿ 4 ಗಂಟೆ 5 ಗಂಟೆವರೆಗೂ ಓಕೆ ಊಟದ ವ್ಯವಸ್ಥೆ. ಮೇನ್ ಐಟಮ್ ಏನೇನೆಲ್ಲ ಮಾಡ್ತಿದ್ದಾರೆ ಸರ್? ಮಟನ್, ಚಿಕನ್, ಫಿಶ್, ಮಟನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಓಕೆ, ಬೋಟಿ ಗೊಜ್ಜು, ಕಬಾಬು, ಚಿಲ್ಲಿ ಚಿಕನ್ ಎಲ್ಲ ಮಾಡಿದ್ದೀವಿ. ಎಲ್ಲ ಅದೇನ ಬೋಟಿನೇ ಅದು? ಇದು ಬೋಟಿ ಗೊಜ್ಜು, ಇದು ಬೋಟಿ ಮೀನು, ಮಟನ್ ಬಿರಿಯಾನಿ, ಮಟನ್ ಸಾಂಬಾರ್ ಎಲ್ಲ ಆಗಿದೆ. ಇದು ಬೋಟಿಗೆ ರೆಡಿ ಮಾಡ್ತಾ ಇರೋದು ಇದು.
ಇದು ಫಿಶ್ ಕಬಾಬ್ಗೆ. ಅದೇ ತಲೆ ಮಟನ್ ಅಲ್ಲ ಅದು? ಹಾ, ತಲೆದದು ಎಲ್ಲ ಬೇಯಿಸಿ ಹಾಕೊಂಡಿದ್ದಾರೆ ಇದು. ಇದೇನ ಚಿಕನ್ ಮಟನ್ ಅದು? ಇದು ಮಟನ್ ಬಿರಿಯಾನಿ ಎರಡು ಬಿರಿಯಾನಿ. ಅವೆರಡು ಮಟನ್. ಇದು ಮಟನ್ ಸಾಂಬಾರ್. ಇದು ಮಟನ್ ಬಿರಿಯಾನಿ. ಇದೇನು ಫಂಕ್ಷನ್ ನಡೀತಾ ಇರೋದು? ಎಷ್ಟು ಜನಕ್ಕೆಲ್ಲ ಊಟ ಮಾಡಿಸಿದ್ದಾರೆ? ನಾನ್ ವೆಜ್ ಊಟ. ಕಣ್ಮಿಣಿಕೆ ಜಯರಾಮಣ್ಣ ಅಂತ ನಮ್ ಚಿಕ್ಕಪ್ಪವ್ರೇನೆ. ಅವ್ರದ್ದು ಮರುಳಿ ಕಾರ್ಯಕ್ರಮ, ಅವ್ರ ಮಗಂದು ಮದ್ವೆ. ಅವ್ರ ಮಗನ್ ಮದ್ವೆ ಮರುಳಿ ಕಾರ್ಯಕ್ರಮ. ಮದ್ವೆ ಮಾಗಡಿ ರೋಡ್ ಅಲ್ಲಿ ನಡೀತು. ಈಗ ಮರುಳಿ ಕಾರ್ಯಕ್ರಮ ಅವ್ರ ಊರು ಕಣ್ಮಿಣಿಕೆ. ಅವ್ರದೇ ಜಾಗ, ಪೆಟ್ರೋಲ್ ಬಂಕ್ ಹಿಂದ್ಗಡೆ ಮಾಡ್ತಾವ್ರೆ. ಇದೆಲ್ಲ ಅವ್ರದೇ ಜಾಗ ಇದು? ಹೌದೌದು. ಸೂಪರ್. ಏನೇನೆಲ್ಲ ನಾನ್ ವೆಜ್ ಊಟ ಮಾಡಿಸಿದಾರೆ? ನಾನ್ ವೆಜ್ ಅಲ್ಲಿ ಎಲ್ಲಾ ತರ ಜನಕ್ಕೆ ಯಾವ್ಯಾವ್ದು ರುಚಿಕರವಾಗಿರುತ್ತೆ ಒಂದ್ 50 ರಿಂದ 60 ತರ ಐಟಮ್ ಮಾಡಿಸಿದ್ದಾರೆ, ರೆಸಿಪಿ ಮಾಡಿಸಿದ್ದಾರೆ. ಅದರಲ್ಲಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಏನೇನು ಇಡ್ಲಿ ಕುರ್ಮಾ, ಮಟನ್ ಕುರ್ಮಾ, ಫಿಶ್ ಎಲ್ಲ ಯಾವ್ಯಾವ ತರ ಇನ್ನೀ ತರ ನಾನ್ ವೆಜ್ ಅಲ್ಲಿ ಏನೇನ್ ಐಟಮ್ ನಾನ್ ವೆಜ್ ಅಲ್ಲಿ ತುಂಬಿ ತುಳ್ಕೋಗ್ಬೇಕು. ಆತರ 50 ರಿಂದ 60 ಐಟಮ್ ಅಂದ್ರೆ ಲೆಕ್ಕ ಹಾಕೊಳಪ್ಪ. ಊಟ ಮಾಡಿದ್ರೆ ಒಳ್ಳೆ ಸೂಪರ್. ಅವ್ರ ಕನ್ಸದು ಒಳ್ಳೆ ನಾನ್ ವೆಜ್ ಊಟ. ಊರಿಗೆ ಒಂದು ಒಳ್ಳೆ ಊಟ ಹಾಕ್ಬೇಕು ಅಂತ ಕನ್ಸು. ಅದನ್ನ ಈ ರೀತಿ ಮಗನ ಒಂದು ಮರುಳಿ ಕಾರ್ಯಕ್ರಮದಲ್ಲಿ ಅದನ್ನ ಬೀಗರ ಔತಣ ಕೂಟದಲ್ಲಿ ಈಡೇರಿಸಬೇಕು ಅಂತ ಅವ್ರ ಮನದಾಸೆ ಇತ್ತು. ಆ ಮನದಾಸೆನ ಈಡೇರಿಸ್ಕೊಂಡಿದ್ದಾರೆ. ಒಂದು ಫಿಶ್ ಕಬಾಬ್ ಎಲ್ಲ ರೆಡಿ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾರೆ. ಹಾಗೇನೆ ಇದು ಚಿಲ್ಲಿ ಚಿಕನ್ 65 ಇರುವ ಸರ್. ಇದು ಪೆಪ್ಪರ್ ಚಿಕನ್ಗೆ ಹಾಫ್ ಬಾಯ್ಲ್ ಮಾಡಿ ರೆಡಿ ಮಾಡ್ಕೊತಾ ಇದ್ದಾರೆ. ಅಲ್ವಾ ಇದು? ಸೂಪರ್ ಬಂದೈತೆ. ಏನ್ ಪೀಸ್ ನೋಡ್ತಾ ಇದ್ರೆ ಎಲ್ಲ ತಿನ್ಬೇಕು ಅನ್ಸುತ್ತೆ. ಆ ತರ ಒಂದು ಫ್ಲೇವರ್ ಏನಿದು? ಚಿಲ್ಲಿ ಚಿಕನ್ ರೆಡಿ ಆಗಿದೆ. ಬಡ್ಸಕ್ಕೆ ರೆಡಿ ಆಗಿರುವಂತದ್ದು. ಬರ್ಲಿ ಅಣ್ಣ, ಮುಗೀತು. ಮುದ್ದೆ ಇನ್ನು ಬೇಯ್ಬೇಕಾ? ಯಾವ ತರ? ಇನ್ನು ಬೇಯ್ಬೇಕು. ನೋಡಿ ಸ್ನೇಹಿತರೆ, ಏನು ನೋಡಿ. ಇದು ಒಂದು ಫೈನಲ್ ಆಗಿ ಬೋಟಿ ಗೊಜ್ಜು ಬೇಯ್ತಾ ಇರುವಂಥದ್ದು. ಮುದ್ದೆಗೆ ಏನು ಬೋಟಿ ಗೊಜ್ಜು ತಿಂತಾ ಇದ್ರೆ ಹಂಗೆ ಸೂಪರ್ ಆಗಿರ್ತದೆ. ಸೊ ನೋಡಿ, ಫೈನಲ್ ಆಗಿ ಈಗ ರೆಡಿ ಆಗ್ತಾ ಇದೆ. ಸೊ ಏನು ಜನಗಳು ಬರ್ತಾ ಇದ್ದಾರೆ ಈಗ, ಆಲ್ರೆಡಿ ಈಗ ರೆಡಿ ಆಗ್ತಾ ಇರುವಂಥದ್ದು. ಎಲ್ಲ ಐಟಮ್ ಕೂಡ ಇದು ರೆಡಿಯಾಗಿ ಇಟ್ಕೊಂಡಿರುವಂಥದ್ದು. ಸೈಡಲ್ಲಿ ಇಟ್ಕೊಂಡಿದ್ದಾರೆ. ಈಗ ಏನು ಜನ ಬರ್ತಾ ಇದ್ದಂಗೆ ಒಂದು ಬಕೆಟ್ ಒಳಗಡೆ ಹಾಕೊಂಡು ಈಗ ಬಡ್ಸಲಿಕ್ಕೆ ರೆಡಿಯಾಗಿರುವಂಥದ್ದು. ನೋಡ್ತಾ ಇರ್ಬೋದು ನೀವು. ಈಗ ಎಲ್ಲ ಐಟಮ್ ರೆಡಿಯಾಗಿರೋ ಕಾರಣ ಸೊ ಏನು ಒಂದು ಊಟ ಎಲ್ಲ ಈಗ ಬಡ್ಸಲಿಕ್ಕೆ ಸ್ಟಾರ್ಟ್ ಮಾಡುವಂಥದ್ದು. ಸೊ ಇದು ಬಂದು ಫಂಕ್ಷನ್ ನಡೀತಾ ಇರುವಂಥದ್ದು. ಏನು ಒಂದು ಎಂಟ್ರೆನ್ಸಲ್ಲೇ ಫಂಕ್ಷನ್ ನಡೆಯಿತು. ಸೊ ಏನು ರಿಸೆಪ್ಷನ್ ಥರ ಒಂದು ಇಟ್ಕೊಂಡಿದ್ರು ಹೊರಗಡೆ. ಈ ಒಂದು ಊಟದ ವ್ಯವಸ್ಥೆನ ಎಷ್ಟು ದೊಡ್ಡದಾಗಿ ಮಾಡಿಸಿದ್ರು ಅಂತಂದರೆ SLV ಟೆಂಟ್ ಹೌಸ್ ಕಡೆಯಿಂದ ಮಾಡಿಸಿರುವಂಥದ್ದು. ಸೊ ಒಂದು ಸರಿ ಕೂತ್ಕೊಂಡ್ರೆ 1,500ದಿಂದ 1,500 ಜನ ಅಷ್ಟು ಕೂತ್ಕೋಬೋದು. ಅಷ್ಟು ದೊಡ್ಡದಾಗಿ ಒಂದು SLV ಕಡೆಯಿಂದ ಒಂದು ಟೆಂಟ್ ಹೌಸ್ನ ಹಾಕಿಸಿರುವಂಥದ್ದು. ಸೊ ಜನಗಳು ಎಲ್ಲರೂ ಕೂಡ ಈಗ ಆರಾಮಾಗಿ ಊಟ ಮಾಡ್ತಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಆಗಿತ್ತು ಏನೋ ಒಂದು ಜಯರಾಮಣ್ಣವ್ರ ಮಗರ ಒಂದು ಬೀಗರ ಊಟದ ಒಂದು ಕಾರ್ಯಕ್ರಮದ ಪ್ರಯುಕ್ತ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಊಟದ ವ್ಯವಸ್ಥೆ ನಡೀತು ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ದೊಡ್ಡ ಒಂದು ಊಟದ ಒಂದು ಕ್ಯಾಟ್ರಿಂಗರ್ ಜೊತೆ. ಸೊ ಈ ಒಂದು ಕ್ಯಾಟ್ರಿಂಗ್ನ ಮಾಡಿರುವಂಥದ್ದು, ಏನು ಕ್ಯಾಟ್ರಿಂಗ್ನ ಮಾಡಿರುವಂಥದ್ದು ನಿಮಗೂ ಬೇಕು ಅಂತ ಇಷ್ಟ ಆಯಿತು ಅಂತಂದರೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಒಂದು ಎಲ್ಲ ಒಂದು ಡಿಸ್ಕ್ರಿಪ್ಷನಲ್ಲಿ ನಾನು ಒಂದು ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋಂದಿಗೆ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.
ಆಂಟಿ ಊಟ ಹೆಂಗಿದೆ? ಚೆನ್ನಾಗಿದ್ಯಾ? ಚೆನ್ನಾಗಿದೆ ಟೇಸ್ಟ್ ಎಲ್ಲ ಹೆಂಗಿದೆ? ಚೆನ್ನಾಗಿದೆ ಟೇಸ್ಟ್ ಎಲ್ಲ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಏನ್ ಮಾಡಲ್ಲ ನೋಡಪ್ಪ.